ಕಾಂಗ್ರೆಸ್ ಪ್ರಣಾಳಿಕೆ ವಿರುದ್ಧ ಮತ್ತೆ ಮೋದಿ ವಾಗ್ದಾಳಿ. ಮೋದಿ ಮಂಗಳಸೂತ್ರ ಹೇಳಿಕೆ ವಿರುದ್ಧ ಮುಗಿಬಿದ್ದ ಕೈ ನಾಯಕರು. ದೇಶಕ್ಕಾಗಿ ಸೋನಿಯಾ ಗಾಂಧಿ ಮಂಗಳಸೂತ್ರವನ್ನೇ ಬಲಿ ಕೊಟ್ಟಿದ್ದಾರೆ ಅಂತ ಆಕ್ರೋಶ. ಓಟ್ ಹಾಕೋದಕ್ಕೆ ಬಾರದಿದ್ರು ನಾನು ಸತ್ ಮೇಲೆ ಮಣ್ಣು ಹಾಕೋಕೆ ಬನ್ನಿ ಎಂದ ಮಲ್ಲಿಕಾರ್ಜುನ ಖರ್ಗೆ. ಎಲ್ಲ ಸುದ್ದಿ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಕಾಂಗ್ರೆಸ್ ಪ್ರಣಾಳಿಕೆ ವಿರುದ್ಧ ಮೋದಿ ಮತ್ತೆ ವಾಗ್ದಾಳಿ ಮುಂದುವರೆಸಿದ್ದಾರೆ. ಛತ್ತೀಸ್ಗಢ ಸಮಾವೇಶದಲ್ಲೂ ಸಂಪತ್ತು ಬಗ್ಗೆ ಪ್ರಸ್ತಾಪ ಮಾಡಿ ಮೋದಿ, ಕಾಂಗ್ರೆಸ್ ನಿಮ್ಮ ಮಾಂಗಲ್ಯ ಸೂತ್ರ ಸಂಪತ್ತನ್ನ ಕಸಿದುಕೊಳ್ಳುತ್ತೆ, ನಿಮ್ಮ ಸಂಪತ್ತನ್ನು ಎಕ್ಸ್ರೇ ಮಾಡ್ತಾ ಇದೆ, ಉತ್ತರಾಧಿಕಾರ ತೆರಿಗೆಯನ್ನು ವಿಧಿಸೋಕೆ ಮುಂದಾಗಿದೆ, ನಿಮ್ಮ ಕಷ್ಟಪಟ್ಟು ಗಳಿಸಿದ ಆಸ್ತಿಯನ್ನ ವಶಕ್ಕೆ ಪಡೆಯೋಕೆ ಪ್ರಯತ್ನ ಪಡುತ್ತೆ, ಅಲ್ಲದೆ ನೀವು ಸಾಯೋವರೆಗೂ ನಿಮ್ಮನ್ನ ಲೂಟಿ ಮಾಡೋ ಕಾಂಗ್ರೆಸ್ ಮುಂದಾಗಿದೆ, ನೀವು ಸತ್ತ ಮೇಲೂ ಕೂಡ ನಿಮ್ಮ ತೆರಿಗೆ ಹಣ ಕಟ್ಟುವಂತಹ ರೀತಿಯಲ್ಲಿ ಕಾಂಗ್ರೆಸ್ ಮಾಡುತ್ತೆ ಅಂತ ನಿಮ್ಮ ಸಾವಿನಲ್ಲೂ ಲೂಟಿ ಹೊಡೆಯೋಕೆ ಕಾಂಗ್ರೆಸ್ ಸಂಚು ಮಾಡಿದೆ ಅಂತ ಹೇಳಿದ್ರು. ಇದೇ ವೇಳೆ ಕಾಂಗ್ರೆಸ್ ಪ್ರಣಾಳಿಕೆ ಮುಸ್ಲಿಂ ಲೀಗ್ ಅಂಬೇಡ್ಕರ್ ದಲಿತರು ಬಡವರಿಗೆ ಮೀಸಲಾತಿ ಬಯಸಿದ್ರು, ಆದರೆ ಕಾಂಗ್ರೆಸ್ ಧರ್ಮದ ಆಧಾರದಡಿ ಮೀಸಲಾತಿಗೆ ಬಯಸಿದೆ. ಸಾಮಾಜಿಕ ನ್ಯಾಯವನ್ನ ಕಾಂಗ್ರೆಸ್ ಹತ್ಯೆ ಮಾಡಿದೆ. ಇದೇ ವೇಳೆ ಸ್ಯಾಮ್ ಪಿತ್ರೋಡಾ ಹೇಳಿಕೆಗೂ ಮೋದಿ ಕಿಡಿಕಾರಿದ್ರು. कांग्रेस पार्टी के खतरनाक इरादे एक के बाद एक खुलकर सामने आ रहे हैं. शाही परिवार के शाहजादे के सलाहकार उन्होंने कहा था कि हमारा देश का जो मिडिल क्लास है, जो मेहनत करके कमाते हैं, उन्होंने कहा उन पर ज्यादा टैक्स लगना चाहिए. अब कांग्रेस का कहना है इनहेरिटेंस टैक्स लगाएगी. माता पिता से मिलने वाली विरासत पर भी टैक्स लगाएगी. अपनी मेहनत से संपत्ति जुटाते हैं वो आपके बच्चों को नहीं मिलेगी, बल्कि कांग्रेस सरकार का पंजा उसे भी आपसे छीन लेगा. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಹಿಂದೂಗಳ ಮಾಂಗಲ್ಯ ಸೂತ್ರ ಮುಸ್ಲಿಮರ ಕೈಗೆ ಹೋಗುತ್ತೆ. ಪ್ರಧಾನಿ ಮೋದಿ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಸೋನಿಯಾ ಗಾಂಧಿ ದೇಶಕ್ಕಾಗಿ ತಮ್ಮ ಮಂಗಲಸೂತ್ರವನ್ನೇ ಬಲಿ ಕೊಟ್ಟರು. ಎಲ್ಟಿಟಿ ಅವರು ರಾಜೀವ್ ಗಾಂಧಿಯನ್ನ ಹತ್ಯೆ ಮಾಡಿದ್ರು. ಮೋದಿ ಅವರು ಕೂಡ ಕರಿಮಣಿ ಮಾಲೀಕರು ಆಗಿದ್ರು ಅಲ್ವಾ? ಪ್ರಧಾನಿ ಮೋದಿಗೆ ಮಂಗಲಸೂತ್ರದ ಬೆಲೆ ಗೊತ್ತಾ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಜನ ಚಿನ್ನ ಆಸ್ತಿ ಪಾಸ್ತಿಗಳನ್ನ ಮಾರಾಟ ಮಾಡಿದ್ದು ಪ್ರಧಾನಿ ಮೋದಿ ಕೊಟ್ಟಂತಹ ಮಾಸ್ಟರ್ ಸ್ಟ್ರೋಕ್ಗಳಿಂದ. ಬೆಲೆ ಏರಿಕೆ, ಕೊರೋನಾ ಟ್ರೀಟ್ಮೆಂಟ್ಗೋಸ್ಕರ ನೋಟ್ ಬ್ಯಾನ್ ಇಂದಾಗಿ ಜನ ತಮ್ಮ ಆಸ್ತಿ ಮಾರ್ಕೊಂಡಿದ್ದಾರೆ ಅಂತ ಟಾಂಗ್ ಕೊಟ್ರು. ಒಬ್ಬ ಪ್ರಧಾನಮಂತ್ರಿ ಮಾತಾಡೋದು ಮಂಗಳಸೂತ್ರನೂ ಬಿಡೋದಿಲ್ಲ ಅಂದ್ರೆ ಏನರ್ಥ ಇದು? ಇಂದಿರಾ ಗಾಂಧಿ ಅವರು ಎಲ್ಲ ಒಡವೆಗಳು ಕೂಡ ಇಂಡಿಯನ್ ಆರ್ಮಿ ಕೊಟ್ಟಿದ್ರು. ಸೋನಿಯಾ ಗಾಂಧಿ ಅವರು ಅವ್ರ ಮಂಗಳಸೂತ್ರನೇ ಬಲಿ ಕೊಟ್ಟರು ದೇಶಕ್ಕೋಸ್ಕರ. LTTನಲ್ಲಿ ರಾಜೀವ್ ಗಾಂಧಿ ಅವರ ಹುತಾತ್ಮರಾದರು, ಅದ್ರ ಲೆಕ್ಕ ಇಲ್ವಾ? ಮೋದಿ ಅವರು ಕೂಡ ಕರಿಮಣಿ ಮಾಲೀಕರಾಗಿದ್ರಲ್ಲ, ಇವ್ರಿಗೆ ಗೊತ್ತಾ ಒಂದು ಮಂಗಳಸೂತ್ರದ ಬೆಲೆ? ನಮ್ಮ ದೇಶದ ಜನರು ಯಾವಾಗ ಗೊತ್ತಾ ಚಿನ್ನ ಮತ್ತು ಅವರ ಆಸ್ತಿ ಪಾಸ್ತಿ ಮಾರಿದ್ದು? ಮೋದಿ ಅವರ ಮಾಸ್ಟರ್ ಸ್ಟ್ರೋಕ್ಗಳಿಂದ. ಕಾಂಗ್ರೆಸ್ನವರು ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ, ಆದರೆ ಇವರ ಮನೆಯಲ್ಲಿ ಇಲಿ ಸಹ ಸತ್ತಿಲ್ಲ. ಕಾಂಗ್ರೆಸ್ ಸಂವಿಧಾನ ಉಳಿಸುವ ಕೆಲಸ ಮಾಡಿದೆ. ಚುನಾವಣೆಯಲ್ಲಿ ಮೋದಿ ಸೋಲ್ತಾರೆ. ನನಗೆ ಕಳೆದ ಬಾರಿ ಸೋಲಾಯಿತು, ಸೋಲಾದರೂ ದೊಡ್ಡ ಸ್ಥಾನವೇ ಸಿಕ್ಕಿದೆ. ನಿಮ್ಮ ಓಟು ನನಗೆ ತಪ್ಪಿದ್ರೆ ನಿಮ್ಮ ಹೃದಯ ಗೆಲ್ಲೋದಕ್ಕೆ ನನಗೆ ಸಾಧ್ಯವಾಗ್ತಿರಲಿಲ್ಲ ಅಂತ ತಿಳಿದುಕೊಂಡಿದ್ದೇನೆ. ಮತ ಹಾಕೋದಕ್ಕೆ ಬಾರದಿದ್ರು ಕೂಡ ನಾನು ಸತ್ತ ಮೇಲೆ ಮಣ್ಣಿಗೆ ಬರಬೇಕು. ನಾನು ಸತ್ರೆ ನನ್ನ ಕೆಲಸವನ್ನ ನೆನಪಿಸಿಕೊಂಡು ಮಣ್ಣು ಹಾಕೋದಕ್ಕೆ ಬನ್ನಿ. ಸತ್ತಾಗ ಸುಟ್ರೆ ಮೇಣದ ಬತ್ತಿ ಹಚ್ಚೋದಕ್ಕೆ ಬನ್ನಿ, ಹೂಳಿದ್ರೆ ಮಣ್ಣು ಹಾಕೋದಕ್ಕೆ ಬನ್ನಿ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಆಗಿದ್ದಾಯ್ತು, ಅದ್ರ ಬಗ್ಗೆ ನನಗೆ ಈಗೇನು ಚಿಂತೆ ಇಲ್ಲ. ಅದಕ್ಕಿಂತ ದೊಡ್ಡ ಜಾಗಗಳು ಸಿಕ್ಕು ನನಗೆ. ನಾವು ಸತ್ರೆ ಅಟ್ಲೀಸ್ಟ್ ಮಣ್ಣು ಹಾಕಾಗಾದ್ರೂ ನೀವು ಬನ್ನಿ, ಇಷ್ಟಾದ್ರೂ ಒಂದು ಉಪಕಾರ ಮಾಡಿ. ನನಗೆ ಸುಟ್ರೆ ಮೇಣಬತ್ತಿ ಹಚ್ಚಿ, ನನಗೆ ಉಳಿದ್ರೆ ಮಣ್ಣು ಹಚ್ಚಿ, ಇದಕ್ಕಿಂತ ಜಾಸ್ತಿ ನಾನು ಹೇಳೋದಿಲ್ಲ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಸಂಪತ್ತನ್ನ ಮುಸ್ಲಿಮರಿಗೆ ಹಂಚುತ್ತಾರೆ ಅನ್ನೋ ಮೋದಿ ಆರೋಪಕ್ಕೆ ರಾಹುಲ್ ಗಾಂಧಿ ಕೌಂಟರ್ ಕೊಟ್ಟರು. ಸಂಪತ್ತು ಹಂಚಿಕೆಯಲ್ಲಿ ಪ್ರಧಾನಿ ಮೋದಿ ಅನ್ಯಾಯ ಮಾಡಿದ್ದಾರೆ, ಸಂಪತ್ತಿನ ಹೆಸರಲ್ಲಿ ಪ್ರಧಾನಿ ದೇಶವನ್ನು ಹೊಡಿತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಈ ಮಧ್ಯ ಮೋದಿ ಸರಣಿ ಟೀಕೆ ಬೆನ್ನಲ್ಲೇ ರಾಹುಲ್ ಗಾಂಧಿ ಸ್ಪಷ್ಟನೆ ಕೊಟ್ಟಿದ್ದು, ಮೊದಲು ಸಂಪತ್ತಿನ ಸಮಾನ ಹಂಚಿಕೆ ಆಗಬೇಕು ಅಂದಿದ್ದ ಕಾಂಗ್ರೆಸ್ ಪ್ರಣಾಳಿಕೆ ಈಗ ದೇಶದ 90% ಜನರಿಗೆ ಹಂಚುತ್ತೀವಿ ಅಂತಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಖಂಡಿತವಾಗಿಯೂ ಜಾತಿ ಗಣತಿ ನಡೆಸ್ತೀವಿ ಅಂದ್ರು. ಇದೇ ವೇಳೆ OBC ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂತ ಪ್ರಶ್ನೆ ಮಾಡಿದ್ರು. ಅಮೆರಿಕದ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಬಗ್ಗೆ ಕಾಂಗ್ರೆಸ್ ನಾಯಕ ಸ್ಯಾಮ್ ಪಿತ್ರೋಡಾ ಹೇಳಿಕೆ ಈಗ ಹೊಸ ವಿವಾದ ಸೃಷ್ಟಿ ಮಾಡಿದೆ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಸಂಪತ್ತಿನ ಮರು ಹಂಚಿಕೆ ಬಗ್ಗೆ ಪ್ರಸ್ತಾಪ ಬೆನ್ನಲ್ಲೇ ಸ್ಯಾಮ್ ಪಿತ್ರೋಡಾ ಹೇಳಿಕೆ ಮಹತ್ವ ಪಡೆದಿದೆ. ಸಂದರ್ಶನವೊಂದರಲ್ಲಿ ಕಾಂಗ್ರೆಸ್ ನಾಯಕ ಸ್ಯಾಮ್ ಪಿತ್ರೋಡಾ ಅಮೆರಿಕದ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಬಗ್ಗೆ ಮಾತನಾಡಿದ್ದು, ಅಮೆರಿಕದ 6 ರಾಜ್ಯಗಳಲ್ಲಿ ಡೆತ್ ಟ್ಯಾಕ್ಸ್ ನಿಯಮ ಜಾರಿಯಲ್ಲಿದೆ. ಯಾವುದೇ ವ್ಯಕ್ತಿ ಸಾವನ್ನಪ್ಪಿದಾಗ ಅವರ ಆಸ್ತಿಯ 45% ಅವಲಂಬಿತರಿಗೆ, 55% ಸರ್ಕಾರ ವಶಪಡಿಸಿಕೊಳ್ಳಲಿದೆ. ಭಾರತದಲ್ಲಿ ಹಣ ಸಂಪಾದಿಸಿದ ವ್ಯಕ್ತಿ ಸತ್ತರೆ ಎಲ್ಲ ಆಸ್ತಿ ಮಕ್ಕಳಿಗೆ ಹೋಗುತ್ತೆ. ಇದರಲ್ಲಿ ಸಾರ್ವಜನಿಕರಿಗೆ ಸರ್ಕಾರಕ್ಕೆ ಏನೂ ಸಿಗಲ್ಲ. ಹೀಗಾಗಿ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಬಗ್ಗೆ ಭಾರತದಲ್ಲೂ ಚರ್ಚೆ ಸಂವಾದ ನಡೆಯಬೇಕು ಅಂತ ಹೇಳಿದರು.